ಫೈಟ್ ಕೊಟ್ಟರು ಈ ನ್ಯೂಜಿಲೆಂಡ್ ಬೌಲರ್ಸ್. ಸೂಪರ್ ಆಗಿರುವಂತಹ ಹಾರ್ಡ್ ಅಂಡ್ ವಿಕ್ಟ್ರಿ ಅಂಡ್ ಅಫ್ಕೋರ್ಸ್ ನಮ್ಮ ರೋಹಿತ್ ಶರ್ಮಾದು ಕಾಂಟ್ರಿಬ್ಯೂಷನ್ ಮರೆಯೋ ಹಾಗೆ ಇಲ್ಲ. ಈ ಫೈನಲ್ಸ್ ಅಲ್ಲಿ ಕೊಟ್ಟಿರುವಂತಹ ಸ್ಟಾರ್ಟ್ ಫಿಟ್ಟಿಂಗ್ ಟ್ರಿಬ್ಯೂಟ್ ಇದು ಲಿಜೆಂಡ್ಸ್ಗೆ. ವಿರಾಟ್ ಮತ್ತೆ ರೋಹಿತ್ ಮಾಡಿರುವಂತ ಸಾಧನೆ, ಅವ್ರಿಗಿರುವಂತ ಪಡೆ, ಅವ್ರಿಗಿರುವಂತ ಕಾಮರೇಡ್ರಿ ಇಲ್ಲಿ ರಿಯಲ್ ಆಗಿ ಗೊತ್ತಾಗತ್ತೆ. ಯಾವತ್ತಿದ್ರು ಕಂಟಕ ಆಗ್ತಾ ಇದ್ರು. ಇದು ಮೆಚ್ಚಬೇಕಾಗಿರುವಂತ ಒಂದು ಟೂರ್ನಮೆಂಟೇ ಆಗಿದೆ. ಎಂತ ರಿಲೀಫ್ ಚಾಂಪಿಯನ್ ಬ್ಯಾಟರ್ ರೋಹಿತ್ ಶರ್ಮಾಗೆ. ಅಂಡ್ ಇಡೀ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್ ಕೂಡ ಸೋಲ್ದೆ ಕ್ಲೀನ್ ಸ್ಲೇಟ್ ಇಟ್ಕೊಂಡು ಬಂದು ಫೈನಲ್ಸ್ ಕೂಡ ಗೆದ್ದಿರೋದು. 2023 ವರ್ಲ್ಡ್ ಕಪ್ ಇಂದ ಬಂದಿದೆ. T20 ವರ್ಲ್ಡ್ ಕಪ್ ಆದ್ಮೇಲೆ ICC ಟ್ರೋಫಿ ಅಂತ ಬಂದಾಗ ಕೇವಲ ಸೋತಿರೋದು ಒಂದೇ ಒಂದು ಪಂದ್ಯ. ಇದು ರಿಯಲ್ ಸ್ಟೋರಿ ಹೇಳ್ತಾ ಇದೆ ಇಂಡಿಯನ್ ಕ್ರಿಕೆಟ್ಗೆ. ಮೆನ್ ಇನ್ ಬ್ಲೂ ಸೆಲೆಬ್ರೇಟ್ ಮಾಡ್ತಾರೆ. ಹಂಗ ಜಾಸ್ತಿ ಸ್ವೀಟ್ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋದು ದ ಬೆಸ್ಟ್ ಆಫ್ ದ ಬೆಸ್ಟ್. ವರ್ಲ್ಡ್ ಕಪ್ ಸೋತಿದ್ದು ಬೇಜಾರಾಗಿಲ್ಲ, ಬಟ್ ಇದು ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ವಿನ್ನಿಂಗ್ ರನ್ಸ್ ಬಂದಿರೋದು ಚಾಂಪಿಯನ್ ಬ್ಯಾಟರ್ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಇಂದಾನೆ. ಬಟ್ ಡ್ರೆಸ್ಸಿಂಗ್ ರೂಮ್ ಎಷ್ಟು ಖುಷಿಯಾಗಿರುತ್ತೆ. ಇದು ಆನಿಮೇಟೆಡ್ ಸೀನ್ಸ್ ನಿಜವಾಗ್ಲೂ ಡಿಸರ್ವಿಂಗ್. ನೆಕ್ಸ್ಟ್ ಜನರೇಷನ್ ಆಫ್ ಕ್ರಿಕೆಟರ್ಸ್ ಇನ್ಸ್ಪೈರ್ ಮಾಡ್ತಾರೆ ಮೆನ್ ಇನ್ ಬ್ಲೂ. ಇವಾಗ ಸಾರ್ಥಕ ಆಯ್ತು. ಒಂದೇ ಮಾತರಂ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಫ್ಯಾನ್ಸ್ ಇದೆ ಕಾರಣಕ್ಕೋಸ್ಕರನೇ ಗುರಿಗುಡ್ತಾನೆ ಇರುತ್ತೆ ಇಡೀ ಸ್ಟೇಡಿಯಂ ಅಲ್ಲಿ. ಬೆಳಗ್ಗಿಂದ ಸಾಯಂಕಾಲ ತನಕ ಯಾವ ಫ್ಯಾನ್ಸ್ ಕೂತ್ಕೊಂಡು ನೋಡ್ತಾರೆ. ವಿನ್ನರ್ಸ್ ಒಂದು ಕಾಲಮ್ ನಲ್ಲಿ ಭಾರತ 2002, 2013, 2025 25 ಇಯರ್ಸ್ ನ ಸೇಡ್ ನ ತೀರ್ಸ್ಕೊಂಡಿದೆ ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ.